ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಶರಣ್ರಿ ಎಲ್ಲರಿಗೂ. ಇವತ್ತು ನಾನು ಸೆಟ್ ಅಪ್ಪಮ್ಮದ ಹಿಟ್ಟು ಮತ್ತು ಪಲ್ಯ ಮಾಡಿದ್ದ ಹೇಳತ್ತೀನಿ. ಇದಕ್ಕೆ 1 ಕಪ್ ರೇಷನ್ ಅಕ್ಕಿ ತೊಗೊಂಡಿನಿ, 1 ಬೌಲ್ ಅನ್ನ ತೊಗೊಂಡಿನಿ, ಆಮೇಲೆ ತೆಂಗಿನದ ಇದು ಇರ್ತದಲ್ಲ ಎಳ್ನೀರದ್ದು ಕಾಯಿ, ಅದು ಹೆಚ್ಕೊಂಡು ಹಾಕ್ಕೊಂಡು, ಆಮೇಲೆ 1 ಕಪ್ ಅದ ನೀರು ತೊಗೊಳ್ಳೋದು, ಎಳ್ನೀರದ್ದು ನೀರು. ನನ್ನ ಕಡೆ ಅಂತೂ ಎಳ್ನೀರು ಇದ್ದಿದ್ದಿಲ್ಲ, ಹೀಗಾಗಿ ನಾರ್ಮಲ್ ಕಾಯಿ ಇತ್ತು. ಅದಕ್ಕೆ ಅರ್ಧ ತುರಿ ಅದಕ್ಕೆ ಕೊಬ್ಬರಿ ಹಾಕಿ ಅದ್ರದ್ದು ನೀರು ಹಾಕೀನಿ. ಆಮೇಲೆ ರುಬ್ಬಬೇಕಾರೆ 1 ಚಮಚ ಸಕ್ಕರೆ ಹಾಕೋದು, ಅಂದ್ರೆ ಸ್ಪಾಂಜಿ ಹಾಕವು. ಏನಿದ್ರೂ ಇದು 10 ರಿಂದ 12 ತಾಸು ಬೇಕಿದೆ ಹಿಟ್ಟು ಆಗಲಿಕ್ಕೆ. ನೋಡಿರಿ, ಇದು ಹಿಟ್ಟು ತಯಾರಾಗಿದೆ ನಮ್ದು. ಇಲ್ಲಿ ಹಾಕಿ ನಾನು ಈಗ ತೋರಿಸ್ತೇನೆ ನಾನು ನಿಮ್ಗೆ. ನೋಡಿ, ಹಿಂಗೆ ಒಳ್ಳೆ ಸ್ಪಾಂಜಿ ಆದಂಗೆ ಆಗ್ತದೆ ಇದು. ಇಲ್ಲೇ ಬಟಾಟಿ ಪಲ್ಯ ಮಾಡ್ಕೊಂಡೀನಿ. ನಾರ್ಮಲ್ ನೀವೆಲ್ಲ ಹೆಂಗೆ ಹೆಚ್ಚಿ ಮಾಡ್ಕೋತಿರಲ್ಲ, ನಾವು ಹಂಗೆ ಹೆರಿಜಿ ಮಾಡ್ಕೊಂಡೀವಿ. ಮಸಾಲೆ ಅಂತೂ ಏನು ಹಾಕಿಲ್ಲ, ನಾರ್ಮಲ್ ಎಲ್ಲರೂ ಏನು ಹಾಕ್ತಾರೆ ಅದನ್ನು ಹಾಕೀವಿ. ಆದರೆ ರುಚಿ ಮಾತ್ರ ಅದಕ್ಕಿಂತನೂ ಇದು ಚಲೋ ಆಗುತ್ತೆ, ಟೇಸ್ಟ್ ಆಗುತ್ತೆ. ಇಲ್ಲೇ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡೀನಿ. ನೋಡಿರಿ, ನಮ್ದು ಸೆಟ್ ಅಪ್ಪಮ್ಮ ರೆಡಿಯಾಗಿದೆ. ಹಿಂಗೆ ಸ್ಪಾಂಜಿ ಹಾಕ್ಕವು ನೋಡಿರಿ, ಮಸ್ತ್ ಆಗ್ತವೆ. ನೀವು ಟ್ರೈ ಮಾಡಿರಿ ಒಮ್ಮೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡತ್ತೀರಿ ಅವ್ರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಒಳ್ಳೆಯ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್.